Epson L6460 printer head cleaning and power cleaning video. ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬೇಕು. ಫಸ್ಟ್ ಅದನ್ನು ಪ್ರಿಂಟರ್ ಸಬ್ಸ್ಕ್ರೈಬ್ ನಂದು ಹಳೆ ವೀಡಿಯೋಲ್ಲಿ ಐತೆ. ಅದನ್ನ ಪ್ರಿಂಟರ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ವೀಡಿಯೋನ ಡಿಟೆಕ್ಟ್ ಆಗೈತೆ. ಅದನ್ನ ರೈಟ್ ಕ್ಲಿಕ್ ಮಾಡಬೇಕು. ಅಲ್ಲಿ ಬರೋ ಮೂರನೇ ಆಪ್ಷನನ್ನು ಪ್ರೆಸ್ ಮಾಡಿದ್ರೆ ಇನ್ನೊಂದು ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ಹೆಡ್ಡಿಂಗಲ್ಲಿ ಮೇಲಲ್ಲಿ ಮೂರನೇ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲೇ ಐತೆ ನೋಡಿ, ಪ್ರಿಂಟ್ ಹೆಡ್ ಕ್ಲೀನಿಂಗ್ ಅಂತ ಇದು ಕೊಡಬೇಕು. ಕೊಟ್ಟ ತಕ್ಷಣ ಸ್ಟಾರ್ಟ್ ಕೇಳುತ್ತೆ. ಸ್ಟಾರ್ಟ್ ಕೊಟ್ಟರೆ ಅದು ಪಡ್ಗದು ಹೆಡ್ ಕ್ಲೀನಿಂಗ್ ತಗೊಳುತ್ತೆ. ಪ್ರಿಂಟರ್ ಕ್ಲೀನ್ ತಗೋತಾ ಇದೆ. ಆಗೈತೆ. ಆಗಾದಮೇಲೆ ಇದನ್ನ ಒಂದ್ಸರಿ ಪ್ರಿಂಟ್ ನೋಜಲ್ ಚೆಕ್ ಅಂತ ಬರುತ್ತೆ, ಕೊಡಬೇಕು. ಆವಾಗ ಅದು ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡ್ಬೋದು. ಪ್ರಿಂಟ್ ಬರುತ್ತೆ, ರೀ ಪ್ರಿಂಟ್ ತೋರಿಸ್ತೀನಿ. ನೋಡಿ, ಬರೀ ಬ್ಲ್ಯಾಕ್ ಅಷ್ಟೇ ಬಂದೈತೆ, ಕಲರ್ ಬಂದಿಲ್ಲ. ನೆಕ್ಸ್ಟು ಪವರ್ ಕ್ಲೀನಿಂಗ್ ಮಾಡಬೇಕು. ಅದು ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ನೋಡಿ.